ಲಾಸ್ಟ್ ವಿಡಿಯೋದಲ್ಲಿ ಫೆದರ್ಸ್ನ ಹೇಗೆ ರೆಡಿ ಮಾಡ್ಕೋಬೇಕಂತ ತೋರಿಸಿದ್ದೆ. ಇವಾಗ ಪಿಕಾಕ್ದು ಬಾಡಿ ಹೇಗೆ ರೆಡಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಸೊ ಈ ಫೋಟೋ ನಿಮಗೆ ಹ್ಯಾಂಡಲ್ಲೇ ಡ್ರಾ ಮಾಡ್ಕೋಬೇಕು. ಅದ್ರದ್ದು ಫೋಟೋ ನಾನು ಡ್ರೈವಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ವೀಕ್ 8 ಅಂತ ಇದೆ ಅಲ್ವಾ, ಅದರಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಸ್ಕ್ರೀನ್ಶಾಟ್ ತೊಗೊಂಡು ಪೇಪರ್ ಕಾಪಿಯಲ್ಲಿ ಹೋಗಿ ಈ ಥರ ಟ್ರೇಸ್ ಮಾಡ್ಕೋಬೋದು. ಸೊ ನಾನು 2 ಪಿಕಾಕ್ ಬಾಡಿನ ಇಲ್ಲಿ ಬರೆದಿದ್ದೀನಿ, ಯಾಕಂದರೆ ಒಂದಕ್ಕೊಂದು ಅಟ್ಯಾಚ್ ಮಾಡಬೇಕು. ಸೊ ಈ ಥರ ಫ್ಲ್ಯಾಟಾಗಿಯೇ ತಗೋಬೇಕು, ಯಾಕಂದರೆ ನಾವು ಎಂಬ್ರಾಯ್ಡ್ರಿ ಮಾಡಿ ಆದಮೇಲೆ ಅದ್ರದ್ದು ಬಾಡಿ ನಾವು ರೆಡಿ ಮಾಡ್ತೀವಲ್ವಾ. ಸೊ ಅದಕ್ಕೇ ಈ ಥರ ಫ್ಲ್ಯಾಟಾಗೆ ಬರ್ಕೊಂಡು ಎಂಬ್ರಾಯ್ಡ್ರಿ ಮಾಡಿ ಆಮೇಲೆ ಅದನ್ನು ನಾವು ಶೇಪಿಗೆ ತರಬೇಕು. ಸೊ ಇವಾಗ ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಾನು ಈ ಬಾಡಿ ಬರೆದಿರೋದಕ್ಕೆ ಔಟ್ಲೈನ್ ಏನಿದೆ ಅಂದರೆ ಈ ಪಿಕಾಕ್ದು 2 ಸೈಡ್ 2 ಬಾಡಿ ಶೇಪ್ ಇದೆ ಅಲ್ವಾ, ಅದೆರಡದಕ್ಕೂ ಔಟ್ಲೈನ್ ಕೊಟ್ಟು ಅದ್ರ ಮೇಲೆ ಜಿಗ್ಜ್ಯಾಗ್ ಸ್ಟಿಚ್ನ ಹಾಕಬೇಕು, ಸಣ್ಣದಾಗಿ ಹಾಕಬೇಕು. ನಾನು ಹೇಳ್ದಂಗೆ ನೀವು ಸಣ್ಣದಾಗಿ ಹಾಕಿದಷ್ಟು ಕಟ್ ಮಾಡಿದಾಗ ಅಥವಾ ಸುಟ್ಟಾಗ ಅದು ತುಂಬಾ ನೀಟಾಗಿ ಬರುತ್ತೆ, ಫಿನಿಶಿಂಗ್ ಬರುತ್ತೆ. ಸೊ ಫಸ್ಟು ನಾನು 2 ಪಿಕಾಕ್ ಬಾಡಿ ಏನಿದೆ ಅದಕ್ಕೆ ಚೈನ್ ಸ್ಟಿಚ್ 2 mm ಅಲ್ಲಿ ಚೈನ್ ಸ್ಟಿಚ್ ಹಾಕಿ ಅದ್ರ ಮೇಲೆ ಜಿಗ್ಜ್ಯಾಗ್ ಸ್ಟಿಚ್ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಅದನ್ನು ನಾನು ಕಂಪ್ಲೀಟ್ ವೀಡಿಯೋಸ್ ತೋರಿಸೋದ್ರಿಂದ ವೀಡಿಯೋ ತುಂಬ ಲೆಂತ್ ಆಗುತ್ತೆ, ಯಾಕಂದರೆ ಇದೆಲ್ಲ ನಿಮಗೆ ಬೇಸಿಕಲ್ಲಿ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕೇ ಕಂಪ್ಲೀಟಾಗಿ ಇದಕ್ಕೆ ಸುತ್ತ ಚೈನ್ ಸ್ಟಿಚ್ ಹಾಕಿ ಕಟ್ ವರ್ಕ್ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಇವಾಗ ನೋಡ್ಬೋದು ಬಾಡಿ ಔಟ್ಲೈನ್ ಏನಿದೆ ಅದಕ್ಕಷ್ಟಕ್ಕೂ 2 mm ಅಲ್ಲಿ ಚೈನ್ ಹಾಕಿ ಅದ್ರ ಮೇಲೆ ಜಿಗ್ಜ್ಯಾಗ್ ಸ್ಟಿಚ್ ಸಣ್ಣದಾಗಿ ಹಾಕಿದ್ದೀನಿ. ಸೊ ಇದನ್ನು ನೀವು ಸಿಲ್ಕ್ ಥ್ರೆಡಲ್ಲಿ ಕೂಡ ಮಾಡ್ಬೋದು. ಸೊ ಕತ್ರಿಯಲ್ಲಿ ಕಟ್ ಮಾಡಬೇಕಾದ್ರೆ ಈಸಿ ಆಗುತ್ತೆ, ಬಟ್ ಸುಡ್ತೀರಾ ಅಂದರೆ ಸಿಲ್ಕ್ ಥ್ರೆಡಲ್ಲಿ ಜಿಗ್ಜ್ಯಾಗ್ ಸ್ಟಿಚ್ ಮಾಡಿದಾಗ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಸೊ ನೆಕ್ಸ್ಟ್ ಇವಾಗ ಇದ್ರ ಒಳಗಡೆ ಫಿಲ್ಲಿಂಗ್ನ ಸ್ಟಾರ್ಟ್ ಮಾಡೋಣ, ಅಂದರೆ ಪಿಕಾಕ್ ಬಾಡಿ ಒಳಗಡೆ ಫಿಲ್ಲಿಂಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಇವಾಗ ಏನು ಕಟ್ ವರ್ಕ್ದು ಚೈನ್ ಸ್ಟಿಚ್ ಹಾಕಿದ್ದೀನಿ ಅದ್ರ ಪಕ್ಕನೇ ಇವಾಗ ಸ್ಮಾಲ್ ಕಟ್ ಬೀಡಲ್ಲಿ ಔಟ್ಲೈನ್ನ ಕೊಡ್ತಾ ಇದ್ದೀನಿ. ಇದೇನು ಕೊಡ್ತೀವಿ ಅಂತಂದರೆ ಇದ್ರ ಒಳಗಡೆ ಅಂದರೆ ಪಿಕಾಕ್ದು ಬಾಡಿ ಒಳಗಡೆ ಫಿಲ್ಲಿಂಗ್ ಮಾಡಿದಾಗ ಕಟ್ ವರ್ಕ್ ಚೈನ್ ಸ್ಟಿಚ್ ಏನು ಹಾಕಿದ್ದೀವಿ ಅದ್ರ ಹತ್ರ ಗ್ಯಾಪ್ ಕಾಣಿಸುತ್ತೆ. ಸೊ ಈ ಥರ ಕೊಟ್ಟಾಗ ಅದು ಗ್ಯಾಪ್ ಕಾಣಲ್ಲ, ನೀಟಾಗಿ ಕಾಣಿಸುತ್ತೆ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ನಾಟ್ನ ಹಾಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಫೆದರಿಂದ ಡೈರೆಕ್ಟಾಗಿ ಥ್ರೆಡ್ನ ತೊಗೊಂಡಿದ್ದೆ. ಸೊ ಕಟ್ಟಾಗಿಬಿಟ್ರೆ ಮಧ್ಯದಲ್ಲಿ ಅಂದರೆ ಗ್ಲೂ ಹಾಕಿ ಕಟ್ ಮಾಡಬೇಕಾದ್ರೆ ಇದು ಬಿಚ್ಚೋಗ್ಬಿಡುತ್ತೆ ಅಂತ ಫಸ್ಟ್ ನಾಟ್ ಹಾಕಿನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಎರಡೆರಡೇ ಸ್ಮಾಲ್ ಕಟ್ ಬೀಡು, ತುಂಬಾ ಸಣ್ಣ ಕಟ್ ಬೀಡು ಇದು. ಇದನ್ನು ಹಾಕಿ ಒಳಗಡೆ ಕಂಪ್ಲೀಟ್ ನಾನು ಏನಿಲ್ಲಿ ಕಟ್ ವರ್ಕ್ ಅಂದರೆ ಜಿಗ್ಜ್ಯಾಗ್ ಸ್ಟಿಚ್ ಹಾಕಿದ್ದೀನಿ ಅದ್ರ ಸುತ್ತನೇ ಅದ್ರ ಪಕ್ಕನೇ ಇದ್ರ ಕಟ್ ಬೀಡನ್ನ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದಿಷ್ಟು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಪಿಕಾಕ್ದು ನೆಕ್ ಇದೆಯಲ್ವಾ, ನೆಕ್ಗೆ ನಾನು ಸೇಮ್ ಕಟ್ ಬೀಡನ್ನೇ ಎರಡೆರಡು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. 2 ಲೈನ್ ಹಾಕಿದ್ದೀನಲ್ಲ ಅದೆರಡೂ ಲೈನಿಗೆ ಎರಡೆರಡೇ ಸ್ಮಾಲ್ ಕಟ್ ಬೀಡನ್ನ ಹಾಕಿ ಲಾಕ್ ಮಾಡ್ತೀನಿ. ಸೊ ಕಟ್ ಬೀಡ್ದು ಕಂಪ್ಲೀಟಾಗಿ ಮುಗ್ದಿದೆ, 2 ಪಿಕಾಕ್ ಬಾಡಿಗೂ ಹಾಕಿದ್ದೀನಿ. ನೆಕ್ಸ್ಟು ಇವಾಗ ಪಿಕಾಕ್ದು ಬಾಡಿಯಲ್ಲಿ ಒಂದು ಲೈನ್ ಹಾಕಿದ್ದೀನಲ್ವಾ, ಅಲ್ಲಿಗೆ ಎರಡೆರಡೇ ಶುಗರ್ ಬೀಡ್ಸ್ನ ಹಾಕಿ ಏನು ಲೈನ್ ಹಾಕಿದ್ದೀನಿ ಅದ್ರ ಮೇಲೆ ಎರಡೆರಡೇ ಶುಗರ್ ಬೀಡನ್ನ ಹಾಕಿ ಸೇಮ್ ಶೇಪ್ಗೆ ಫಿಲ್ ಮಾಡ್ತೀನಿ, ಅಂದರೆ ಒಂದು ಲೈನ್ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಶುಗರ್ ಬೀಡು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನಿಲ್ಲಿ ತೋರಿಸಿರೋ ಮೆಟ್ರಲ್ಲೇ ನೀವು ಹಾಕಬೇಕಂತೇನಿಲ್ಲ. ನಾನೇನು ಇವಾಗ ಸ್ಮಾಲ್ ಕಟ್ ಬೀಡ್ ಹಾಕ್ತೆ, ಅಲ್ಲಿಗೆ ನೀವು ಜರ್ದೋಸಿಯಲ್ಲಿ ನಾಡ ಬರುತ್ತಲ್ವ ಅದು ಕೂಡ ಹಾಕ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಶುಗರ್ ಬೀಡ್ ಹತ್ರನೇ ಕಟ್ ಬೀಡ್ ಹಾಕ್ಬೋದು. ಸೊ ನಿಮಗೆ ಹೇಗೆ ಅನಿಸುತ್ತೆ ಆ ಥರ ಚೇಂಜಸ್ ಮಾಡಿಕೊಂಡು ನೀವು ವರ್ಕ್ನ ಮಾಡ್ಬೋದು. ನಮ್ಗೆ ಆ ಥರ ಐಡಿಯಾ ಹೆಂಗೆ ಬರುತ್ತೆ ಮ್ಯಾಮ್ ಅಂದರೆ, ನೀವು ಫ್ರೀ ಆಗಿರೋ ಟೈಮಲ್ಲಿ ಅಥವಾ ಈ ಥರ ವರ್ಕ್ ಮಾಡೋ ಟೈಮಲ್ಲಿ ಜಸ್ಟ್ ಪಿಂಟ್ರೆಸ್ಟ್ಗೆ ಹೋಗಿ 5D ಪಿಕಾಕ್ ವರ್ಕ್ ಅಂತ ಸರ್ಚ್ ಮಾಡಿದ್ರೆ ತುಂಬಾ ಐಡಿಯಾಸ್ ಸಿಗುತ್ತೆ. ನಾನು ತೋರಿಸಿರೋ ಥರನೇ ಮಾಡಬೇಕಂತ ಏನಿಲ್ಲ, ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿದಾಗ ತುಂಬಾ ಐಡಿಯಾ ಸಿಗುತ್ತೆ. ಯಾವುದೇ ಆದರೂ ಅಷ್ಟೇ, ಬ್ಲೌಸಿಗೆ ಆರ್ಡರ್ ತೊಗೊಳಕ್ಕೆ ಯಾವುದೇ ಆದರೂ ಅಷ್ಟೇ ಪಿಂಟ್ರೆಸ್ಟಲ್ಲಿ ಹೋಗಿ ಅದೊಂಥರ ಸೆಕೆಂಡ್ ಗೂಗಲ್ ಥರ, ನೀವು ಏನೇ ಸರ್ಚ್ ಮಾಡಿದ್ರೂ ಪಿಂಟ್ರೆಸ್ಟಲ್ಲಿ ಸಿಗುತ್ತೆ, ತುಂಬಾ ಐಡಿಯಾಸ್ಗಳು ಕೂಡ ಸಿಗುತ್ತೆ ನಿಮಗೆ. ಸೊ ಅಲ್ಲಿ ಹೋಗಿ ಸರ್ಚ್ ಮಾಡಿ ಒಂದಷ್ಟು ಐಡಿಯಾಸ್ ತೊಗೊಂಡು ಆಮೇಲೆ ವರ್ಕ್ನ ಮಾಡಿ. ಸೊ ನೆಕ್ಸ್ಟು ಇವಾಗ ಇಲ್ಲೇನು ಪಿಕಾಕ್ದು ನೋಸ್ ಕಾಣ್ತಾ ಇದೆಯಲ್ಲ, ಸೊ ಅಲ್ಲಿಗೆ ಇವಾಗ ನಾನು ಸೇಮ್ ಝರಿ ಥ್ರೆಡ್ಡಲ್ಲೇ ಔಟ್ಲೈನ್ನ ಕೊಡ್ತಾಯಿದ್ದೀನಿ, ಕೊಟ್ಟು ಜಿಗ್ಜಾಗ್ ಸ್ಟಿಚ್ನ ಮಾಡ್ತೀನಿ, ಯಾಕಂದರೆ ಅಲ್ಲಿ ಕೂಡ ನಾವು ಕಟ್ ಮಾಡಬೇಕಲ್ವ. ಸೊ ಅದಕ್ಕೆ ಕೂಡ ಝರಿ ಥ್ರೆಡ್ಡಲ್ಲಿ ಔಟ್ಲೈನ್ನ ಕೊಟ್ಟು ಜಿಗ್ಜಾಗ್ ಸ್ಟಿಚ್ನ ಮಾಡ್ತೀನಿ. ಮತ್ತು ತಲೆ ಮೇಲೆ ಏನಿದೆ ಪುಕ್ಕ ಅಂತ ಏನು ಕರಿತೀವಿ ಅದಕ್ಕೆ ಕೂಡ ನಾವು ಸೇಮ್ ಇದೇ ಥರನೇ ಚೈನ್ ಸ್ಟಿಚ್ ಹಾಕಿ ಜಿಗ್ಜಾಗ್ ಸ್ಟಿಚ್ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. 2 ಕಡೆ ಕಂಪ್ಲೀಟ್ ಮಾಡಿ ಆಗಿದೆ. ನೆಕ್ಸ್ಟು ನಾನಿವಾಗ ಕೋರ ತೊಗೊಂಡಿದ್ದೀನಿ. ಕೋರ ತೊಗೊಂಡು ಫೇಸ್ ಏನಿದೆ ಅಂದರೆ ಕಣ್ಣಿಂದ ಕತ್ತು ತನಕ ಮಾತ್ರ ಕೋರಾದಲ್ಲಿ ಬೇಸ್ನ ಹಾಕೋತಾ ಇದ್ದೀನಿ, ಅಂದರೆ ಇದ್ರ ಮೇಲೆ ಎಂಬೋಸ್ಡ್ ವರ್ಕ್ ಸಿಲ್ಕ್ ಥ್ರೆಡಲ್ಲಿ ಎಂಬೋಸ್ಡ್ ವರ್ಕ್ ಮಾಡ್ತೀನಲ್ವಾ. ಸೊ ಅದಕ್ಕೋಸ್ಕರ ಕೋರಾನ ಆ ಲೈನ್ ಪೂರ್ತಿ ಹಾಕೋತೀನಿ, ನೆಕ್ಕಿಂದ ಫೇಸ್ ಐಯಿಂದ ನೆಕ್ ತನಕ. ಸೊ ಹಾಕಿಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತಂತ.
ಇವಾಗ ಎರಡೂ ಕಡೆ ಫೇಸಿಗೆ ಕೋರನ್ನು ಹಾಕಿ ಆಗಿದೆ. ನೆಕ್ಸ್ಟ್ ನಾನು ಇದನ್ನು ಫಿಲ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಪಿಕಾಕ್ದು ಬಾಡಿ ಏನಿದೆ, ಬಾಡಿಗೆ ನಾನು ಫಸ್ಟ್ ಇಲ್ಲಿ ಲೈನ್ಸ್ನ ಹಾಕೋತೀನಿ. ನಾನು ನಿಮಗೆ ಜರ್ದೋಸಿ ಸ್ಟಿಚಸಲ್ಲಿ ತೋರಿಸಿದ್ದೆ, ಮ್ಯಾಟ್ ಫಿಲ್ಲಿಂಗ್ ಎಲ್ಲ ತೋರಿಸಿದ್ದೆ ಅಲ್ವಾ ಜರ್ದೋಸಿಯಲ್ಲಿ, ಸೇಮ್ ಅದೇ ಥರನೇ ಇವಾಗ ಏನು ಪಿಕಾಕ್ ಬಾಡಿ ಇದೆ ಅಲ್ಲಿಗೆ ಒಂದೊಂದು ಲೈನ ಹಾಕ್ಕೊಂಡು ಮ್ಯಾಟ್ ಫಿಲ್ಲಿಂಗ್ನ ಮಾಡ್ಕೋಬೇಕು. ಸೊ ಎರಡೂ ಕಡೆ ನಾನು ಸೇಮ್ ಇದರಲ್ಲಿ ಡಿಸ್ಟೆನ್ಸಲ್ಲಿ ಲೈನ್ಸ್ನ ಹಾಕ್ಕೊಂಡಿದ್ದೀನಿ. ಒಂದು 3 mm ಅಷ್ಟು, ಅಂದರೆ 3 mm ಅಷ್ಟು ಹಾಕಿದ್ದೀನಿ. 1 ಸೆಂಟಿಮೀಟರು ಇಲ್ಲ 5 mm ಅಷ್ಟು ಹಾಕಿದ್ದೀನಿ. ಸೊ ನೆಕ್ಸ್ಟು ನಕ್ಷಿ ಏನಿದೆ ಅದು ನಾನು ಇಲ್ಲಿ ಕಾಪರ್ ಕಲರ್ ನಕ್ಷಿ ತೊಗೊಂಡಿದ್ದೀನಿ, ನನ್ನ ಹತ್ರ ಅವೈಲಬಲ್ ಇತ್ತು ಅಂತ. ನಿಮ್ಮ ಹತ್ರ ಯಾವುದಿದೆ ಅದು ನೀವು ಯೂಸ್ ಮಾಡ್ಬೋದು. ತಗೊಂಡು ಇಲ್ಲಿ ಏನು ನೀವು ಲೈನ್ಸ್ ಹಾಕ್ಕೊಂಡಿದ್ದೀರಾ ಅದ್ರ ಮೇಲೆ ಈ ನಕ್ಷಿನ ಇಟ್ಕೊಂಡು ಕಟ್ ಮಾಡ್ಕೋತಾ ಹೋಗಿ. ಸೊ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೇಮ್ ಸೈಜಿಗೆ ನಕ್ಷಿಗಳು ಸಿಗುತ್ತೆ. ಸೊ ನೀವು ಈ ಥರ ಒಟ್ಟಿಗೆ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಾಗ ಯಾವುದಕ್ಕೆ ಯಾವುದು ಯೂಸ್ ಮಾಡಬೇಕು ಗೊತ್ತಾಗಲ್ಲ ಅಂತ ಅಂದರೆ ಫಸ್ಟೇ ಸೂಜಿನ ಪೋಣಿಸ್ಕೊಬಿಡಿ. ಇಲ್ಲ ಅಂತಂದರೆ ನಾನಿಲ್ಲಿ ನೀಡಲಲ್ಲೇ ಮಾಡ್ತಿದ್ದೀನಿ, ನೀಡಲಲ್ಲಿ ಕೂಡ ಮಾಡ್ಬೋದು. ಯಾಕಂದರೆ ಶಾರ್ಟ್ ಸೈಜ್ ಇರೋದ್ರಿಂದ ಇದು ನೀಡಲಲ್ಲೇ ಹಾಕ್ಬೋದು, ಸೂಜಿ ಏನು ಯೂಸ್ ಮಾಡೋದು ಬೇಡ. ಸೊ ನೀಡಲಲ್ಲೇ ಸ್ಟಿಚಸ್ನ ಹಾಕೋತಾ ಬನ್ನಿ. ಇವಾಗ ಏನು ಲೈನ್ಸ್ ಹಾಕಿದ್ದೀನಿ ಅಲ್ಲಿಗೆ ಒಂದೊಂದೇ ಕಟ್ ಮಾಡ್ಕೊಳ್ಳಿ, ಸ್ಟಿಚಸ್ ಹಾಕ್ಕೊಳ್ಳಿ, ಒಂದೊಂದೇ ಕಟ್ ಮಾಡ್ಕೊಂಡು ಸ್ಟಿಚಸ್ ಹಾಕ್ಕೊಳ್ಳಿ. ಸೊ ಎರಡೂ ಕಡೆ ನಾನು ಏನು ಲೈನ್ಸ್ ಹಾಕಿದ್ದೀನಿ ಅಲ್ಲಿಗೆ ಇದು ನಕ್ಷಿ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಲೈನ್ ಆಗಿಯೇ ನಾನು ಕಂಟಿನ್ಯೂಸ್ ಸ್ಟಿಚ್ನ ಹಾಕಿ ಬರ್ತೀನಿ. ಹಾಕ್ಬಿಟ್ಟು ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ. ಆಗಿದೆ. ಈಗ ಎರಡೂ ಕಡೆನೂ ನಕ್ಷಿನ ಹಾಕಿದ್ದೀನಿ. ನೀವು ನೋಡ್ಬೋದು ನಕ್ಷಿ ತುಂಬ ಅಂದರೆ ತುಂಬ ಶೈನಿಂಗ್ ಇರೋದ್ರಿಂದ ಹಾಕಿದಾಗ್ಲೇ ಇಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಬ್ಲೌಸ್ ಮೇಲೆ ನೀವು ಈ ವರ್ಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಾದಮೇಲೆ ನಕ್ಷಿ ಮೇಲೆ ನಾನಿವಾಗ ಸಾದಿನ ಹಾಕೋತಾ ಬರ್ತೀನಿ. ಸಾದಿನ ನಾನಿಲ್ಲಿ 1 ಸೆಂಟಿಮೀಟರ್ ಅಷ್ಟೇ ಕಟ್ ಮಾಡಿದ್ದೀನಿ. ಕಟ್ ಮಾಡಿಕೊಂಡು ಮ್ಯಾಟ್ ಫಿಲ್ಲಿಂಗ್ ಹೆಂಗೆ ತೋರಿಸಿದೆ ನಾನು ಜರ್ದೋಸಿಯಲ್ಲಿ ಆ ಥರ ಹಾಕಬೇಕು. ನಾನಿಲ್ಲಿ ಸೂಜಿಗೆ 2 ಎಳೆ ದಾರನ ಪೋಣಿಸ್ಕೊಂಡಿದ್ದೀನಿ. ಎಮ್ಮಿಂಗ್ ಸೂಜಿ ತೊಗೊಳ್ಳಿ, ಆವಾಗ ನೀಡಲ್ ಒಳಗಡೆ ಜರ್ದೋಸಿ ನೀಟಾಗಿ ನುಗ್ಗುತ್ತೆ ನಿಮಗೆ. ಇಲ್ಲಾಂದರೆ ನಾನು ನೀಡಲ್ ಸೆಟ್ ಕೊಟ್ಟಿದ್ದೀನಲ್ವ ಅದರಲ್ಲಿ ತುಂಬಾ ಸಣ್ಣ ಸೂಜಿ ಬರುತ್ತಲ್ಲ, ಅದು ಕೂಡ ನೀವು ನೋಡ್ಬಿಟ್ಟು ತೊಗೋಬೋದು. ನೆಕ್ಸ್ಟು 1 ಸೆಂಟಿಮೀಟರ್ ಕಟ್ ಮಾಡ್ಕೊಂಡಿದ್ದೀನಲ್ವ, ಈ ಥರ ಸಾದಿನ ಸ್ವಲ್ಪ ಅಷ್ಟೇ, ಅದರ ಮಧ್ಯೆ ಇನ್ನೊಂದು ಜರ್ದೋಸಿ ಹಾಕ್ಬೋದು ಅನ್ನೋ ಅಷ್ಟೇ ಗ್ಯಾಪ್ ಕೊಟ್ಟು ಈ ಥರ ಫಿಲ್ ಮಾಡ್ಕೋತಾ ಬರಬೇಕು. ಅಂದರೆ ಒಂದು ಸೈಡ್ ಜರ್ದೋಸಿ ಒಂದು ಕಡೆಯಿಂದ ಸೂಜಿನ ತೆಗೆದು ಅದರೊಳಗಡೆ ಸಾದಿನ ಪೋಣಿಸ್ಕೊಂಡು ಮತ್ತೆ ಇನ್ನೊಂದು ಸೈಡ್ ಚುಚ್ಚಬೇಕು. ಸೊ ಅದ್ರ ಮೇಲೆ ಇದು ಫಿಲ್ ಆದಂಗೆ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದು ಒಂದು ಲೈನ್ ಆದಮೇಲೆ ಇದ್ರ ಕೆಳಗಡೆ ಇನ್ನೊಂದು ಲೈನ್ನ ಮಧ್ಯೆ ಎಲ್ಲಿ ಗ್ಯಾಪ್ ಬಿಟ್ಟಿದ್ವಿ ಅದ್ರ ಮಧ್ಯ ಹಾಕ್ಕೋಬೇಕು. ನೀಟಾಗಿ ನೋಡ್ಕೊಳ್ಳಿ, ಯಾಕಂದರೆ ಇದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಬಟ್ ಆದ್ರೂ ಒಬ್ಬೊಬ್ಬರು ಜರ್ದೋಸಿಯಲ್ಲಿ ಹಾಕಬೇಕಾದ್ರೆ ಮ್ಯಾಟ್ ಫಿಲ್ಲಿಂಗು ಈ ಥರ ಮಿಸ್ಟೇಕ್ ಮಾಡಿದ್ರಿ, ನೀಟಾಗಿ ಬರಲ್ಲ ಅಂತ ಕೇಳ್ತೀರಾ. ಸೊ ನಿಧಾನಕ್ಕೆ ನಾವು ಹತ್ತತ್ರನೇ ಈ ಥರ ಮಾರ್ಕ್ ಮಾಡ್ಕೊಂಡಾದರೂ ಮಾಡ್ಬೋದು, ಇಲ್ಲ ಹಾಗೆ ಕೂಡ ಮಾಡ್ಬೋದು. ಈ ಥರ ವರ್ಕ್ ಮಾಡೋದ್ರಿಂದ ಅದು ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರ ಮಧ್ಯೆ ನಾನು ಮ್ಯಾಟ್ ಫಿಲ್ಲಿಂಗ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಲೈನ್ ಕೂಡ ಇವಾಗ ಇದ್ರ ಮಧ್ಯೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿಗೆ ಈ ಥರ ಸಾದಿನ ಹಾಕೋತಾ ಬರಬೇಕು. ತುಂಬ ಲಾಂಗ್ ಕಟ್ ಮಾಡ್ಕೊಂಡ್ಬಿಟ್ರೆ ನೀವು ಬಾಡಿಗೆ ಹಾಕಿದಾಗ ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಆದಷ್ಟು 1 ಸೆಂಟಿಮೀಟರ್. ಇವಾಗ ನೀವು ಲೆಂತು ಅಂದರೆ ಇವಾಗ ನಕ್ಷಿ ಹಾಕಬೇಕಾದ್ರೆ ಗ್ಯಾಪ್ ಎಷ್ಟು ಬಿಟ್ಟಿದ್ದೀರಾ ನೋಡಿಕೊಂಡು ಅದ್ರ ಮೇಲೆ ಸಾದಿನ ಕಟ್ ಮಾಡ್ಕೋಬೇಕು. ಯಾವುದೇ ವರ್ಕ್ ಮಾಡಬೇಕಾದ್ರೂ ಕೂಡ ಜಸ್ಟ್ 2 to 3 ಸ್ಯಾಂಪಲ್ ಸ್ಟಾರ್ಟಿಂಗ್ ನೋಡಿ ಆಮೇಲೆ ಕಟ್ ಮಾಡ್ಕೊಳ್ಳಿ. ನೀವು ಫಸ್ಟೇ ಜರ್ದೋಸಿ ಪೂರ್ತಿ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದಷ್ಟು ವೇಸ್ಟ್ ಆಗೋಕ್ಕಿಂತ ಜಸ್ಟ್ ಒಂದು 2 ಲೈನ್ಸ್ ಚೆಕ್ ಮಾಡಿ ಸರಿ ಇದೆ ಅಂತಂದರೆ ಆಮೇಲೆ ಇನ್ನು ಮಿಕ್ಕಿದ್ನೆಲ್ಲ ಸೇಮ್ ಸೈಜಿಗೆ ಕಟ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ಇದು ಅರ್ಥ ಆಗಿದೆ ಅನ್ಕೋತೀನಿ, ಯಾಕಂದರೆ ಆಲ್ರೆಡಿ ನಾನು ಮ್ಯಾಟ್ ಫಿಲ್ಲಿಂಗ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಜರ್ದೋಸಿಯಲ್ಲಿ. ಸೇಮ್ ಅದೇ ಥರ ಎರಡು ಬಾಡಿ ಅಂದರೆ ಎರಡು ಪಿಕಾಕ್ ಬಾಡಿಗೆ ನಾನು ಫಿಲ್ ಮಾಡಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಎರಡೂ ಕಡೆ ಮ್ಯಾಟ್ ಫಿಲ್ಲಿಂಗ್ ಜರ್ದೋಸಿಯಲ್ಲಿ ಮಾಡಾಗಿದೆ. ಒಂದು ಪಿಕಾಕ್ ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಏನಕ್ಕಂದರೆ ಇನ್ನೊಂದು ಸೈಡ್ ಇವಾಗ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಏನೇನು ಫಿಲ್ ಮಾಡ್ತೀನಿ ನಾನು, ಏನೇನು ಮಾಡಬೇಕಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಒಂದು ಸೈಡ್ದು ಪಿಕಾಕ್ ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಇನ್ನೊಂದು ಸೈಡ್ದು ಸೇಮ್ ಅದೇ ಥರ ಹೆಂಗೆ ಏನೆಲ್ಲ ಮೆಟೀರಿಯಲ್ ಯೂಸ್ ಮಾಡಿ ಮಾಡಬೇಕಂತ ತೋರಿಸ್ತೀನಿ. ಇವಾಗ ನವಿಲ್ದು ಮೂಗೇನಿದೆ ಅದಕ್ಕೆ ರೆಡ್ ಕಲರಲ್ಲಿ ನಾನು ಶುಗರ್ ಬೀಡನ್ನ ತಗೊಂಡು 2 ಲೈನ್ ಶುಗರ್ ಬೀಡ್ ಹಾಕ್ತಾಯಿದ್ದೀನಿ. 1 ಲೈನೇ ಸಾಕು ಅನಿಸ್ತಿತ್ತು, ಬಟ್ ಮತ್ತೆ ಅದ್ರ ಪಕ್ಕ ಗ್ಯಾಪ್ ಕಾಣಿಸ್ತಿದ್ದರಿಂದ ನಾನು 2 ಲೈನ್ಸಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಅಂದರೆ ಜಸ್ಟ್ ಮಾಮೂಲಿ ಫಿಲ್ಲಿಂಗ್ ಇದನ್ನು ಶುಗರ್ ಬೀಡಲ್ಲಿ ಕಾಣಿಸ್ಬೇಕಷ್ಟೇ, ಅದು ಚೈನ್ ಸ್ಟಿಚ್ ಅಂತ ಏನಿಲ್ಲ. 2 ಲೈನ್ ಶುಗರ್ ಬೀಡ್ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಒಂದು 3 ಶುಗರ್ ಬೀಡು, ಆಮೇಲೆ ಇನ್ನೊಂದು 2 ಶುಗರ್ ಬೀಡ್ ಹಾಕಿದ್ದೀನಿ. ಅಷ್ಟಕ್ಕೆ ಅದರದ್ದು ಮೂತಿ ಏನಿತ್ತು ಅದು ಪೂರ್ತಿ ಫಿಲ್ ಆಗಿದೆ. ನೆಕ್ಸ್ಟು ನೆಕ್ಗೆ ಒಂದು 3 mm ಬೀಡ್ ತೊಗೊಂಡಿದ್ದೀನಿ. ಅದನ್ನು ಅದ್ರ ಮಧ್ಯೆ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಜಸ್ಟ್ 2 mmಗೆ ಇದು ಫಿಲ್ ಆಗುತ್ತೆ. ಸೊ ಅದಕ್ಕೆ ನಾನು 2 mm ಹಾಕ್ತಾಯಿದ್ದೀನಿ. ಜಸ್ಟ್ 2 ಬೀಡ್ಸ್ಗೆ ಇದು ಫಿಲ್ ಆಗುತ್ತೆ. ಅದಕ್ಕೆ ನಾನು 3 mm ಬೀಡ್ಸ್ನ ಹಾಕಿ ಲಾಕ್ನ ಮಾಡ್ತಾಯಿದ್ದೀನಿ.
ಇದಾದಮೇಲೆ ನೆಕ್ಸ್ಟು ತಲೆ ಮೇಲೆ ಪುಕ್ಕ ಏನಿದೆ ಅದಕ್ಕೆ ಲಾಂಗ್ ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಮೇಲ್ಗಡೆ ನಾನು ಆಲ್ರೆಡಿ ಚೈನ್ ಸ್ಟಿಚ್ ಹಾಕಿ ಜಿಗ್ಜ್ಯಾಗ್ ಸ್ಟಿಚ್ ಹಾಕಿದ್ದೀನಲ್ವ. ಸೊ 3 ಪಾರ್ಟಿಷಿಯನ್ ಇದೆ ಅಲ್ಲಿಗೆ 3 ಲಾಂಗ್ ಫ್ರೆಂಚ್ ನಾಟ್ ಅಂದರೆ ಲಾಂಗ್ ಸ್ಟಿಚಸ್ನ ಹಾಕ್ತಾಯಿದ್ದೀನಿ, ಲಾಂಗ್ ಫ್ರೆಂಚ್ ನಾಟ್ನ ಹಾಕ್ತಾಯಿದ್ದೀನಿ. ಸೊ ಅಷ್ಟಕ್ಕೆ ಅದು ಫಿಲ್ ಆಗುತ್ತೆ. ಫಿಲ್ ಆಗಿಲ್ಲ ಅಂದ್ರೂ ಅದೇ ಥ್ರೆಡ್ಡಲ್ಲಿ ಸ್ವಲ್ಪ ಫಿಲ್ ಮಾಡಿ, ಅದೇನು ಅಷ್ಟು ಕಾಣಿಸಲ್ಲ ನಿಮಗೆ. ಮಧ್ಯೆ ಏನಾದರೂ ನಿಮಗೆ ವೈಟ್ ಕಲರ್ ಕ್ಲಾತ್ ಕಾಣಿಸ್ತು ಅಂತ ಅಂದರೆ ಅದೇ ಥ್ರೆಡ್ಡಲ್ಲಿ ಇನ್ನೊಂದೆರಡು ಸ್ಟಿಚ್ ಹಾಕಿದ್ರೆ ಅದು ಫಿಲ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫೇಸ್ ಫಿಲ್ ಮಾಡ್ತಾ ಇದ್ದೀನಿ. ಮಾಮೂಲಿ 2 ಎಳೆ ಅಥವಾ 3 ಎಳೆ ಸಿಲ್ಕ್ ಥ್ರೆಡ್ನ ತೊಗೋಬೇಕು. ಸ್ಟಾರ್ಟಿಂಗ್ ನೀವು ಬಿಗಿನರ್ಗಳಾಗಿರೋದ್ರಿಂದ 2 ಎಳೆನೇ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. 3 ಎಳೆ ನಿಮಗೆ ಬರುತ್ತೆ ಅಂದರೆ ಟ್ರೈ ಮಾಡಿ, ಬೇಗ ಫಿಲ್ ಆಗುತ್ತೆ. ಇಲ್ಲಾಂದರೆ 2 ಎಳೆಯಲ್ಲೇ ಫಿಲ್ ಮಾಡ್ಬೋದು. ಒಬ್ಬೊಬ್ಬರು ಕೇಳ್ತೀರಾ ಇದನ್ನು 6 ಎಳೆ ಫ್ರೆಂಚ್ ನಾಟಿಗೆ ದಾರ ಪೋಣಿಸ್ಕೊಂಡಿರ್ತೀವಲ್ಲ ಅದರಲ್ಲಿ ಕೂಡ ಮಾಡ್ಬೋದಾ ಅಂತ. ಮಾಡ್ಬೋದು ಈ ಥರ ಫಿಲ್ಲಿಂಗು, ಬಟ್ ನಿಮಗೆ ನಾವು ಸ್ಯಾಟಿನ್ ಸ್ಟಿಚ್ ಮಾಡಿದಷ್ಟು ಫಿನಿಶಿಂಗ್ ಬರೋಲ್ಲ, ಮಧ್ಯ ಮಧ್ಯ ಗ್ಯಾಪ್ ಕಾಣಿಸೋಷ್ಟು ಇರುತ್ತೆ. ಬಟ್ ನೋಡಿ ನಿಮಗೆ ಕಂಫರ್ಟಬಲ್ ಇದೆ ಅಂತಂದರೆ ಅದರಲ್ಲಿ ಕೂಡ ಮಾಡ್ಬೋದು. ಸೊ ಈ ಥರ ಫಿಲ್ಲಿಂಗ್ ಅಂದರೆ ಸ್ಯಾಟಿನ್ ಸ್ಟಿಚ್ಚಲ್ಲಿ ಫಿಲ್ಲಿಂಗ್ ಮಾಡ್ಕೋತಾ ಹೋಗ್ತೀನಿ. ಸೊ ಫೇಸ್ ಎಂಬೋಸ್ಡೇ ಆಗುತ್ತೆ, ಯಾಕಂದರೆ ಕೆಳಗಡೆ ಜರ್ದೋಸಿ ಆಗಿರೋದ್ರಿಂದ. ಸೊ ಪೂರ್ತಿ ಇವಾಗ ಫೇಸ್ಗೂ ಇದೇ ಥರ ಸಿಲ್ಕ್ ಥ್ರೆಡ್ಡಲ್ಲಿ ಸ್ಟಿಚ್ನ ಹಾಕಿಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾನು. ಕಂಪ್ಲೀಟ್ ಆದಮೇಲೆ ಮತ್ತೆ ಐಗೆ ಸ್ವಲ್ಪ ಗ್ಲೂನ ಅಪ್ಲೈ ಮಾಡಿ ಹಾಫ್ ಬೀಡ್ ಇರುತ್ತಲ್ವ ಅದನ್ನು ಅಂಟಿಸ್ತಾ ಇದ್ದೀನಿ. ನನ್ನ ಹತ್ರ ಸ್ವಲ್ಪ ಗೋಲ್ಡ್ ಕಲರ್ ಇತ್ತು, ಅದೇ ಅಂಟಿಸಿದ್ದೀನಿ. ನೆಕ್ಸ್ಟ್ ಇವಾಗ ಬಾಡಿಯಲ್ಲಿ ಮಧ್ಯ ಏನು ಸ್ಪೇಸ್ ಇತ್ತು ಅಲ್ಲಿಗೆ ಚಮ್ಕಿನ ಯೂಸ್ ಮಾಡಿ ಲಾಂಗ್ ಫ್ರೆಂಚ್ ನಾಟ್ನ ಹಾಕ್ತಾಯಿದ್ದೀನಿ. ಮೇಲಿಂದನೇ ಕೆಳಗಡೆ ಬನ್ನಿ, ಯಾಕಂದರೆ ಅದ್ರ ಮೇಲೆ ಫ್ರೆಂಚ್ ನಾಟ್ ಕೂರೋದ್ರಿಂದ ನೀಟಾಗಿ ಕಾಣಿಸುತ್ತೆ. ಒಬ್ಬೊಬ್ರು ಕೆಳಗಡೆಯಿಂದ ಮೇಲ್ ಮಾಡ್ತೀರಾ, ಆವಾಗ ಮುಚ್ಚೋಗ್ಬಿಡುತ್ತೆ ಅದು ಲಾಂಗ್ ಫ್ರೆಂಚ್ ನಾಟ್ ಏನು ಚಮ್ಕಿ ಯೂಸ್ ಮಾಡಿ ಹಾಕಿರ್ತೀರ ಅದು. ಸೊ ಮೇಲ್ಗಡೆಯಿಂದನೇ ಕೆಳಗಡೆ ಈ ಥರ ತೊಗೊಳೋದ್ರಿಂದ ನಿಮಗೆ ಈಸಿ ಅನಿಸುತ್ತೆ. ಸೊ ಕಂಪ್ಲೀಟ್ ಇದೇ ಥರನೇ ಪೂರ್ತಿ ಅದರದ್ದು ಬಾಡಿ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಇವಾಗ ಪಿಕಾಕ್ದು 2 ಸೈಡ್ ಬಾಡಿ ಕಂಪ್ಲೀಟ್ ಆಗಿದೆ. ಒಂದೇನು ನೋಡಬೇಕಪ್ಪ ಅಂದರೆ 2 ಒಂದೇ ಸೈಜ್ ಇರಬೇಕು, ಯಾಕಂದರೆ ಬಲಗಡೆ ಬಾಡಿ ದಪ್ಪ ಇದೆ, ಎಡಗಡೆ ಬಾಡಿ ಸಣ್ಣ ಇದೆ ಆ ಥರ ಬರಬಾರ್ದು. 2 ಏನು ಸೈಜಲ್ಲಿ ಮಾಡಿರ್ತೀರ ಅದೇ ಸೈಜಲ್ಲೇ ನೀಟಾಗಿರಬೇಕು. ನೋಡ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಸೊ ನೀವು ಇಷ್ಟೇ ಫಿನಿಶಿಂಗ್ ಕೊಟ್ಟು ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೆಂಗೆಂಗೋ ಮಾಡಿಬಿಡ್ಬೇಡಿ, ನಿಧಾನಕ್ಕೆ ಪೇಷನ್ಸಿಂದ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಇರೋ ಮೆಟೀರಿಯಲ್ಸ್ನೇ ಯೂಸ್ ಮಾಡ್ಕೊಂಡು ಮಾಡಿ. ನಾನಿಲ್ಲಿ ಯೂಸ್ ಮಾಡಿರೋದೇ ಮಾಡಬೇಕಂತ ಏನಿಲ್ಲ.